ಇವತ್ತು ನನ್ನ ಡಿಗ್ರಿ ಫ್ರೆಂಡ್ನ ಮೀಟ್ ಮಾಡಿದೆ. ಹಾಯ್ ಗಾಯ್ಸ್, ಇವತ್ತು ಕಾಲೇಜ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಕ್ವಿಕ್ಕಾಗಿ ರೆಡಿ ಆಗೋಣ ಅಂತ ಅಂದ್ಕೊತೀನಿ. ಬಟ್ ಕ್ವಿಕ್ಕಾಗಿ ರೆಡಿ ಆಗೋಕ್ಕೆ ಆಗಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ಲ. ಓಕೆ, ಆಮೇಲೆ ಇನ್ನೇನು ವೆಜಿಟೇಬಲ್ ಪಲಾವ್ ಮಾಡಿದ್ನಲ್ಲ, ಅದನ್ನು ಬಾಕ್ಸಿಗೆ ಹಾಕ್ಕೊಂಡು ಪ್ಲೇಟ್ಗೆ ಹಾಕ್ಕೊಂಡು ನಾನು ತಿಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಬಸ್ ಸ್ಟಾಪ್ ಕಡೆ ಬಂದೆ. ಬಸ್ ಇರಲಿಲ್ಲ. ಓಕೆ, ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಬಸ್ ಬಂತು. ಬಸ್ನ ಕ್ಯಾಚ್ ಮಾಡ್ಕೊಂಡು ನೆಲಮಂಗಲ ರೀಚ್ ಆದೆ. ಕಾಲೇಜ್ ನಡ್ಕೊಂಡು ಹೋಗ್ಬೇಕಲ್ವ. ನಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಡಿಗ್ರಿ ಫ್ರೆಂಡ್ ಸಿಕ್ಕಿದ್ಲು. ನಾನು ಡಿಗ್ರಿ ಓದಬೇಕಾದ್ರೆ ಇವಳೇ ನನ್ನ ಕ್ಲೋಸ್ ಫ್ರೆಂಡು. ಸೊ ಅವಳ ಹತ್ರ ½ ಅವರ್ ಮಾತಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಸರ್ ಆಲ್ರೆಡಿ ಬಂದು ಕೂತಿದ್ರು. ಓಕೆ, ಪರವಾಗಿಲ್ಲ ಅಂದ್ಕೊಂಡು ನಾನು ಬಂದು ಕೂತ್ಕೊಂಡೆ. ನನ್ನ ಫ್ರೆಂಡು ಬಂದಿರಲಿಲ್ಲ, ಸುಮ್ಮನೆ ಕೂತಿದ್ದೆ. ನಾನು ಕೂತಿರೋದು ನೋಡ್ಬಿಟ್ಟು ಸರ್ಗೆ ಸಹಿಸೋಕ್ಕಾಗಲಿಲ್ವನೋ, ಯಾಕೆ ಹುಡುಗಿ ಸುಮ್ಮನೆ ಕೂತೈತೆ, ಒಂದು ವರ್ಕಾದರೂ ಕೊಡ ನೀರು ಅಂತ ಅಂದ್ಬಿಟ್ಟು ವರ್ಕ್ ಕೊಟ್ಟಿದ್ರು. ವರ್ಕ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಅಷ್ಟರಲ್ಲಿ ಲೀಸರ್ ಟೈಮು ಬಂದೇ ಬಿಡ್ತು. ಸರಿ, ಓಕೆ, ಊಟ ಎಲ್ಲ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಅಂದ್ಬಿಟ್ಟು ಒಂದು ಕ್ಲಾಸ್ ಎಕ್ಸ್ಟ್ರಾ ಕೇಳಿ ಮನೆಗೆ ಬಿಡ್ರು. ಮನೆಗೆ ಹೋಗೋಣ ಅಂತ ಬರ್ತಾಯಿದ್ದು. ನನ್ನ ಫ್ರೆಂಡ್ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ಲು. ಓಕೆ, ಸ್ಲಿಪ್ಪರ್ ಅಂಗಡಿಗೆ ಹೋದೋ. ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ. ಸ್ಲಿಪ್ಪರ್ ತೊಗೊಂಡು ಅವಳು ಮನೆ ಕಡೆ ಹೋದ್ಲು. ನಾನು ನಮ್ಮ ಮನೆ ಕಡೆಗೆ ಹೋಗೋಣ ಅಂತ ಬಸ್ ಸ್ಟಾಪಿಗೆ ಬಂದೆ. ಬಸ್ ಇರಲಿಲ್ಲ, ವೆಯ್ಟ್ ಮಾಡಿದೆ. ಬಸ್ ಬಂತು. ಅಷ್ಟೇ. ಸಮುದ್ರ